ಡಿಕೆ ಶಿವಕುಮಾರ್ ಅವರು ರಾಜ್ಯದ 25ನೇ ನೂತನ ಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಹಾಗಾಗಿ ಇಡೀ ರಾಜ್ಯದಾದ್ಯಂತ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ, ಪಕ್ಷದಲ್ಲಿ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಹೆಂಗಿರುತ್ತೆ ಅವರ ಪಟ್ಟಾಭಿಷೇಕ ಅನ್ನುವಂತಹ ಕುತೂಹಲ ಇದೆ. ಆಲ್ರೆಡಿ ಸಿದ್ಧತೆ ಭದ್ರತೆ ಅತಿ ದೊಡ್ಡ ಮಟ್ಟದಲ್ಲಿ ಪಟ್ಟಾಭಿಷೇಕಕ್ಕೆ ಆಗ್ತಾ ಇದೆ. ಕ್ಷಣ ಕ್ಷಣದ ಮಾಹಿತಿನ ಗ್ಯಾರಂಟಿ ನ್ಯೂಸ್ ಇವತ್ತು ಇಡೀ ದಿನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ದಶಕಗಳ ಕನಸು ನನಸಾಗ್ತಾ ಇದೆ. ಕನಕಪುರ ಬಂಡೆಯ ದಶಕಗಳ ಕನಸು, ಇಷ್ಟು ವರ್ಷಗಳ ಪರಿಶ್ರಮ. ಕರುನಾಡಿನ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಇವತ್ತು ಪ್ರತಿಜ್ಞಾ ವಿಧಿ ಸ್ವೀಕರಿಸುತ್ತಿದ್ದಾರೆ. ಇವತ್ತು ಸಂಜೆ 4 ಗಂಟೆ 5 ನಿಮಿಷಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ಆಗಿ ಕನಕಪುರದ ಬಂಡೆ ಪದಗ್ರಹಣ ಸ್ವೀಕರಿಸುತ್ತಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಬಹಳ ಅದ್ದೂರಿಯಾಗಿ ನೆರವೇರುತ್ತೆ. ರಾಮನಗರದಿಂದ 5ನೇ ಮುಖ್ಯಮಂತ್ರಿ ಆಗ್ತಿದ್ದಾರೆ ಡಿಕೆ ಶಿವಕುಮಾರ್. ಕಾರಣ ಅಲ್ಲಿಂದ ಬಂದ ನಾಯಕರಲ್ಲಿ 5ನೇ ಅವರು ಮುಖ್ಯಮಂತ್ರಿ ಪಟ್ಟಕ್ಕೇರ್ತಾ ಇರೋದು ಡಿಕೆ ಶಿವಕುಮಾರ್. ಹಂಗಾಗಿ ರಾಮನಗರದಲ್ಲೂ ಸಂಭ್ರಮ ಇದೆ, ಕನಕಪುರದಲ್ಲಿ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಕೂಡ ಡಿಕೆ ಶಿವಕುಮಾರ್ ಅವರು ಎಷ್ಟು ದಿನಗಳಿಂದ ಪರಿಶ್ರಮ ಪಟ್ಟು ಸಿಎಂ ಪಟ್ಟವನ್ನ ಗಿಟ್ಟಿಸಿಕೊಳ್ಳಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ, ಅದೇ ರೀತಿ ಅವರ ಬೆಂಬಲಿಗರು ಕಾರ್ಯಕರ್ತರು ಕೂಡ ಹೋದಲ್ಲಿ ಬಂದಲ್ಲಿ ಅದೆಷ್ಟು ಹರಕೆ ಕಟ್ಕೊಂಡಿದ್ರು, ಅದೆಷ್ಟು ಜನ ಬೇಡಿಕೆ ಇಟ್ಕೊಂಡಿದ್ರು ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೋದಲ್ಲಿ ಬಂದಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಬಟ್ ಅವರೆಲ್ಲರ ಕನಸು ಕೂಡ ನಿಜವಾಗ್ತಾ ಇದೆ ಇವತ್ತು. ಹಂಗಾಗಿ ಆ ಸಂಭ್ರಮ ಇಡೀ ರಾಜ್ಯದಾದ್ಯಂತ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಬೆಂಗಳೂರಿನ ಯಾವುದೇ ರಸ್ತೆಗೆ ಕಾಲಿಟ್ಟರೂ ಕೂಡ ಇವತ್ತು ನೀವು ಡಿಕೆ ಶಿವಕುಮಾರ್ ಅವರ ಫ್ಲೆಕ್ಸ್ ಬ್ಯಾನರ್ಗಳು ಇವತ್ತು ಸ್ವಾಗತ ಮಾಡುತ್ತೆ. ಅಷ್ಟು ಅದ್ಧೂರಿಯಾಗಿ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಬಹುತೇಕ ಎಲ್ಲ ಕಡೆ ಕೂಡ ಅವರ ಬ್ಯಾನರ್ ಫ್ಲೆಕ್ಸ್ಗಳು ಇವತ್ತು ರಾರಾಜಿಸ್ತಾ ಇದೆ. ಕನಕಪುರದ ಬಂಡೆ ಸಿಎಂ ಆಗಿ ಪದಗ್ರಹಣ ಸ್ವೀಕಾರ ಮಾಡ್ತಾ ಇರುವಂತಹ ಆ ಕ್ಷಣಕ್ಕೆ ರಾಜ್ಯ ಸಾಕ್ಷಿ ಆಗ್ತಾ ಇರೋದು ನೋಡೋದಕ್ಕೆ ಸಿಗ್ತಾ ಇದೆ. ರಸ್ತೆಗಳಲ್ಲೂ ಕೂಡ ದೃಶ್ಯ ನೋಡ್ತಾ ಇದ್ದೀರಲ್ಲ, ಅದರ ಜೊತೆಗೆ ಕೊನೆಯ ಹಂತದ ಸಿದ್ಧತೆ ಭದ್ರತೆ ಎಲ್ಲವೂ ಕೂಡ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಕೊನೆಯ ಕ್ಷಣದ ಭದ್ರತೆಯನ್ನ ಪರಿಶೀಲನೆ ಮಾಡೋದು ಮತ್ತು ಎಲ್ಲೆಲ್ಲಿ ಸಿಬ್ಬಂದಿಗಳ ಅವಶ್ಯಕತೆ ಇದೆ ಅವ್ರನ್ನ ನಿಯೋಜನೆ ಮಾಡೋದು, ಮಾರ್ಗ ಬದಲಾವಣೆ ಮಾಡೋದು, ಜನಸಾಮಾನ್ಯರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು, ಇದೆಲ್ಲವೂ ಕೂಡ ಅತಿ ದೊಡ್ಡ ಸವಾಲು ಪೊಲೀಸ್ ಇಲಾಖೆಗೆ. ಹಂಗಾಗಿ ಅದಕ್ಕೆ ಬೇಕಾಗಿರುವ ಪ್ರಿಪರೇಷನ್ ಅನ್ನ ಕೂಡ ಲೋಕಭವನದ ಸುತ್ತಮುತ್ತ ಮಾಡ್ಕೊಳ್ತಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಗಾಜಿನ ಮನೆ ಮಧುವನ ಗಿತ್ತಿಯಂತೆ ಸಿಂಗಾರಗೊಳ್ತಾ ಇದೆ.